ನಮಸ್ಕಾರ. ಸುದ್ದಿ ಮೃದಂಗ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಎಚ್ ಸುಧೀಂದ್ರ ಕುಮಾರ್. ಬಿಜೆಪಿ ರೈತ ಮೋರ್ಚಾ ರಾಜ್ಯ ಉಪಾಧ್ಯಕ್ಷ ಎಂ ರುದ್ರೇಶ್ ಹುಟ್ಟುಹಬ್ಬ ಆಚರಣೆ. ವಿಕಲಚೇತನರು ಆಟೋ ಚಾಲಕರಿಗೆ ವಿಶೇಷ ಗೌರವ ಸಮರ್ಪಣೆ. 2028-29 ನೋಡೋಣ. ನಮ್ಮ ದೇವರು BSY ಹೇಳಿದ ಹಾಗೆ ರುದ್ರೇಶ್ ಹೇಳಿಕೆ. ಇದು ನಿಮ್ಮ ಗಮನಕ್ಕೆ. ಯಶವಂತಪುರ ವಿಧಾನಸಭಾ ಕ್ಷೇತ್ರದಲ್ಲಿ 2028ಕ್ಕೆ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ ಅಂತ ಹೇಳಿ ಕಳೆದ ವರ್ಷ BS ಯಡಿಯೂರಪ್ಪನವರಿಂದ ಘೋಷಿಸಲ್ಪಟ್ಟಂಥ ಕರ್ನಾಟಕ ರಾಜ್ಯ ರೈತ ಮೋರ್ಚಾ ಭಾರತೀಯ ಜನತಾ ಪಕ್ಷದ ರಾಜ್ಯ ಉಪಾಧ್ಯಕ್ಷ ಎಂ ರುದ್ರೇಶ್ ರವರ ಹುಟ್ಟುಹಬ್ಬ ಅತ್ಯಂತ ಸಡಗರ ಸಂಭ್ರಮದಿಂದ ಅವರ ಹಿತೈಷಿಗಳು, ಆಪ್ತರು, ಅನುಯಾಯಿಗಳು ಆಚರಣೆಯನ್ನು ಮಾಡಿದರು. ಪ್ರತಿ ವರ್ಷವೂ ಒಂದಿಲ್ಲ ಒಂದು ರೀತಿಯೊಳಗೆ ವಿಶೇಷತೆಯಲ್ಲಿಯೇ ವಿಶೇಷವನ್ನು ಹುಡುಕಿ ತನ್ನ ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ಳುವ ಅಥವಾ ಅವರ ಹುಟ್ಟುಹಬ್ಬವನ್ನು ಆಚರಿಸಲು ನಿರ್ಧರಿಸಿರುವಂತಹ ಅವರ ಅನುಯಾಯಿಗಳು, ಸ್ನೇಹಿತರು, ಹಿತೈಷಿಗಳು ಈ ಬಾರಿ ಮತ್ತೊಂದು ವಿಶೇಷತೆಗೆ ಕಾರಣರಾಗಿದ್ದರು. ಕಳೆದ ಬಾರಿ ಆಚೆ ಬಾರಿ ಅನೇಕ ರೀತಿಯ ವಿಶೇಷತೆಗಳು ನಡೆದಿತ್ತು. ಈ ಬಾರಿ ಏನು ಅಂತಂದರೆ ವಿಕಲಚೇತನರು ಹಾಗೂ ಆಟೋ ಚಾಲಕರಿಗೆ ವಿಶೇಷ ಗೌರವ ಸಮರ್ಪಣೆಯನ್ನು ಮಾಡುವಂಥದ್ರ ಮೂಲಕವಾಗಿ ವಿಕಲಚೇತನರು ಕೂಡ ನಮ್ಮ ಜೊತೆಯಲ್ಲೇ ಇದ್ದಾರೆ, ನಾವು ಅವರು ಬೇರೆ ನಾವು ಬೇರೆ ಅನ್ನುವಂಥ ಭಾವನೆ ಇರಕೂಡದು. ದೈವದತ್ತವಾಗಿರ್ತಕ್ಕಂಥ ಕೆಲವೊಂದು ತೊಂದರೆಗಳನ್ನು ಅನುಭವಿಸ್ತಾ ಇರಬಹುದು, ಆದರೆ ನಿಜಕ್ಕೂ ಅವರು ಅತ್ಯುತ್ತಮವಾಗಿರ್ತಕ್ಕಂತಹ ನಾಗರಿಕರು ಅನ್ನುವಂಥ ಭಾವನೆ. ಸಾಮಾನ್ಯವಾಗಿ ಕನ್ನಡ ಉಳಿದಿದೆ, ಕನ್ನಡ ಬೆಳೆದಿದೆ, ಕರ್ನಾಟಕಕ್ಕೆ ವಿಶೇಷ ಕೊಡುಗೆಯನ್ನು ಪ್ರತಿನಿತ್ಯ ಕೊಡ್ತಾರೆ ಅಂತ ಹೇಳಿದ್ರೆ ಅದು ನೈಜವಾಗಿ ಆಟೋ ಚಾಲಕರು ಅನ್ನುವ ಅಭಿಮಾನ ನಮ್ಮದು ಅನ್ನುವಂಥದ್ದು ರುದ್ರೇಶ್ ಅವರ ವಾದ. ಆ ಹಿನ್ನೆಲೆಯೊಳಗೆ ಅವರೆಲ್ಲರನ್ನು ಅಭಿನಂದಿಸಿ ಒಂದು ರೀತಿಯೊಳಗೆ ಎಲ್ಲೋ ಒಂದು ಕಡೆಗೆ ಉತ್ತಮ ಕಾರ್ಯಕ್ರಮಕ್ಕೆ ನಾಂದಿ ಹಾಡದರ ಅಂಥೇಳಿ ಅಂತ. ಅದೆಲ್ಲ ಆದಮೇಲೆ ಹಲವರು ಬಂದರು, ಅಭಿನಂದಿಸಿದ್ರು, ವಿಶೇಷವಾಗಿ ಅಭಿನಂದಿಸಿದ್ರು. ನೂರಾರು ಸಂಖ್ಯೆಯಲ್ಲಿ ಬಂದಿದ್ದರು. ಹಲವರು ವೀರಶೈವ ಮಠದ ಮಠಾಧೀಶರುಗಳು ಕೂಡ ಆಗಮಿಸಿದರು. ಅವರೆಲ್ಲರೂ ಕೂಡ ಅವರನ್ನು ಅಭಿನಂದಿಸಿದ್ರು. ಆನಂತರ ಹಲವರು ಹೇಳಿಕೆಗಳನ್ನು ಕೊಟ್ಟರು. ಎಂ ರುದ್ರೇಶ್ ರವರು ಶಾಸಕರಾಗಬೇಕು, ಮಂತ್ರಿಯಾಗಬೇಕು, ಅವರನ್ನು ಮಂತ್ರಿಯಾಗಿ ನೋಡಬೇಕು ಅಂಥೇಳಿ ಮಾಡಾಳು ವಿರೂಪಾಕ್ಷಪ್ಪನವರಿಂದ ಹಿಡಿದು ಹಲವರು ಅಭಿಮಾನದ ಅಭಿನಂದನೀಯ ನುಡಿಗಳನ್ನು ಆಡಿದ್ರು. ಕಡೆಯದಾಗಿ ಎಂ ರುದ್ರೇಶ್ ಅವರು ಹುಟ್ಟುಹಬ್ಬ ಆಚರಿಸಿಕೊಂಡಂಥ ಬರ್ತ್ಡೇ ಬಾಯ್ ಎಂ ರುದ್ರೇಶ್ ಅವರು ಹೇಳಿದಂಥದ್ದು, ಚುನಾವಣೆ ನೋಡೋಣ, 2028 29 ನನಗೆ ಗೊತ್ತಿಲ್ಲ, ನನಗೆ ಭರವಸೆಯನ್ನು ಕೊಟ್ಟಿದ್ದಾರೆ, ಈ ಹಿಂದೆ ಇಲ್ಲೇ ನಿಲ್ಲಬೇಕಿತ್ತು, ಆದರೆ ಬೇರೆ ಬೇರೆ ಕಾರಣಕ್ಕೆ ಬೇರೆ ಬೇರೆ ಕಡೆ ಹೋದೆ, ಅದು ಹೈಕಮಾಂಡಿನ ನಿರ್ಧಾರವಾಗಿತ್ತು, ಆದೇಶವಾಗಿತ್ತು, ಅದನ್ನು ಚಾಚು ತಪ್ಪದೆ ಪರಿಪಾಲಿಸಿದ್ದೇನೆ. ನನ್ನ ದೇವರು ಅಂತ ಹೇಳಿದ್ರೆ BS ಯಡಿಯೂರಪ್ಪನವರು. BS ಯಡಿಯೂರಪ್ಪನವ್ರು ಏನು ಹೇಳ್ತಾರೋ ಹಾಗಾಗತ್ತೆ, ಅವ್ರು ಕೊಡ್ತಾರೆ ಅಂತ ಹೇಳಿದ ಮೇಲೆ ಹಾಗೇ ಆಗುತ್ತೆ. ನೋಡೋಣ. ಈಗಲೇ ನಾನು ಆ ಬಗ್ಗೆ ಏನನ್ನೂ ಮಾತನಾಡುವುದಿಲ್ಲ. ನನ್ನ ದೇವರು BSY ಅವರ ಆಶೀರ್ವಾದ ಇದೆ, ಅವರಿಂದ ಬೆಳೆದಿದ್ದೇನೆ. ಒಬ್ಬ ಸಾಮಾನ್ಯ ಆಟೋ ಚಾಲಕನಾದ ನಾನು ಇಂದು ಈ ಮಟ್ಟಕ್ಕೆ ಬೆಳೆದಿದ್ದೇನೆ, ಅವರ ಆಶೀರ್ವಾದವಿದೆ. ಹಾಗಾಗಿ ಅವರು ಏನು ಹೇಳ್ತಾರೋ ಹಾಗೆ ನಡೆದುಕೊಳ್ಳುತ್ತೇನೆ ಅನ್ನುವಂಥ ಮಾತನ್ನು ಎಂ ರುದ್ರೇಶ್ ಅವರು ಹೇಳಿದ್ದಾರೆ. ಒಟ್ಟಾರೆ ರುದ್ರೇಶ್ ಹುಟ್ಟುಹಬ್ಬದ ಅಂಗವಾಗಿ ನಡೆದ ಪ್ರತಿಯೊಂದು ಕಾರ್ಯಕ್ರಮದ ಸಂಪೂರ್ಣ ವರದಿ ನಿಮ್ಮ ಗಮನಕ್ಕೆ. एक विशेष अभियान भी कराया गया है।
ಯೋಧರಿಗೆ, ವಿಶೇಷ ಚೇತನರಿಗೆ, ಹಿರಿಯ ಚೇತನರಿಗೆ. ಹೀಗೆ ವರ್ಷ ವರ್ಷ ಆಯುಷ್ ಆರೋಗ್ಯ ಕೊಟ್ಟು ನಿನ್ನ ಕಾಪಾಡಬೇಕಂತ ಸಾಯಿಬಾಬಾ ನಾವು ಬೇಡ್ಕೊಳ್ತಾ ಇದ್ದೀವಿ. ದೀರ್ಘ ಆಯುಷ್ಮಾನ್ ಭವ. ನೀನು 20 ವರ್ಷದಿಂದ ನನ್ನೆಲ್ಲ ಸ್ನೇಹಿತರು ಮತ್ತು ನನ್ನ ಜೊತೆ ಇರೋರು ಹುಡುಗರು ಪ್ರಾರಂಭ ಮಾಡಿದ್ರು. ಒಂದು ಹುಟ್ಟಿದಬ್ಬದ ದಿವಸ ಏನಾದರೂ ಒಂದು ಸಮಾಜಮುಖಿ ಕೆಲಸ ಮಾಡಬೇಕು ಅನ್ನೋ ಒಂದು ನಮ್ಮ ಎಲ್ಲ ಸ್ನೇಹಿತರ ಒಂದು ಅಪೇಕ್ಷೆ. ಹಾಗಾಗಿ ಪ್ರತಿ ವರ್ಷ ಒಂದೊಂದು ರೀತಿ ಸಮಾಜಮುಖಿಯಾಗಿ ಕೆಲಸ ಮಾಡ್ತಾರೆ. ಹಾಗಾಗಿ ಒಂದು ಹುಟ್ಟು ಹಬ್ಬ ಅಲ್ಲ, ಇದು ಒಂದು ಸೇವೆಯಿಂದ ನಮ್ಮ ಮುಖಾಂತರ ಒಂದು ಸೇವೆ ಕೆಲಸ ಮಾಡೋಕ್ಕೆ ಪ್ರಾರಂಭ ಮಾಡಿ. ನೋಡಿ, 28ಕ್ಕೆ ಚುನಾವಣೆ ಬರುತ್ತೆ. 28 ಬರುತ್ತೋ 29ಕ್ಕೆ ಬರುತ್ತೋ ಗೊತ್ತಿಲ್ಲ. ನನಗೀಗಾಗಲೇ 2008ರಲ್ಲಿ ಈ ಒಂದು ಕ್ಷೇತ್ರದಲ್ಲಿ ಚುನಾವಣೆಯಲ್ಲಿ ನಿಂತು ಗೆಲ್ಲಬೇಕಾಯಿತು, ಶಾಸಕ ಆಗಬೇಕಾಯಿತು. ಹೈಕಮಾಂಡು ನಿರ್ಧಾರದಿಂದ ಈ ಒಂದು ಕ್ಷೇತ್ರದಲ್ಲಿ ಬೇರೆಯವರು ಬಂದು ಚುನಾವಣೆ ನಿಂತು ಸ್ಪರ್ಧೆ ಮಾಡಿ ನಮ್ಮ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ ಗೆಲ್ಸೋಕ್ಕೆ ನಾವೆಲ್ಲ ಸಪೋರ್ಟ್ ಮಾಡಿ ಗೆದ್ದಿದ್ವಿ. ನಮ್ಮನ್ನು ರಾಮನಗರಕ್ಕೆ ಕೆಲಸ ಮಾಡುವಂತ ಕಳಿಸಿದ್ರು. ರಾಮನಗರದಲ್ಲಿ 2008ರಲ್ಲಿ ಚುನಾವಣೆ ಮಾಡಿದ್ವಿ. ಈ ಬಾರಿ ಇಲ್ಲೇ ಸ್ಥಳೀಯವಾಗಿರೋದ್ರಿಂದ ಎಲ್ಲರೂ ಅಪೇಕ್ಷೆನೂ ಹಾಗೆ, ನಮ್ಮೆಲ್ಲ ಸ್ಥಳೀಯರು ಇಲ್ಲೇ ನಿಲ್ಲಬೇಕು, ನೀನು ಬೇರೆ ಕಡೆ ಹೋಗಬಾರ್ದು ಅನ್ನೋದು ಒಂದು ಒತ್ತಡ ಇದೆ. ಹಾಗಾಗಿ ಹೈಕಮಾಂಡು ತೀರ್ಮಾನ ಇನ್ನು ಮುಂದೆ ಇದೆ ಅಲ್ವಾ, 2028ಕ್ಕಾಗುತ್ತೋ 29ಕ್ಕಾಗುತ್ತೋ ಇಲ್ಲಿ ಸ್ಥಳೀಯವಾಗಿ ಕ್ಷೇತ್ರ ವಿಂಗಡಣೆ ಆಗ್ತವೆ. ಮರು ವಿಂಗಡಣೆ ಆದ ನಂತರ ನಮಗೆ ಎಲ್ಲಿ ಹೈಕಮಾಂಡು ದಾರಿ ತೋರಿಸ್ತಾರೋ ಅಲ್ಲಿ ನಿಂತು. ಬಿಜೆಪಿ ರೈತ ಮೋರ್ಚಾದ ರಾಜ್ಯ ಉಪಾಧ್ಯಕ್ಷ ಎಂ ರುದ್ರೇಶ್ ಅವರ ಹುಟ್ಟುಹಬ್ಬದ ಆಚರಣೆಯ ಎಲ್ಲ ವರದಿಗಳನ್ನು ನಿಮ್ಮ ಗಮನಕ್ಕೆ ಕೊಟ್ಟಿದ್ದೇವೆ. ಮತ್ತೆ ವಿಶೇಷ ಸುದ್ದಿ, ವಿಶೇಷ ಮಾಹಿತಿಯನ್ನು ಹೊತ್ತು ಬರ್ತೇನೆ. ನಮಸ್ಕಾರ.